I welcome you all. In today's class, we are going to discuss about 8th standard second language English for lesson number 2, Sir C.V. Raman. Okay, are you ready? Let us start. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತು ನಾವು 8ನೇ ತರಗತಿಯ ಇಂಗ್ಲಿಷ್ ವಿಷಯದ 2ನೇ ಪಾಠ ಸರ್ ಸಿ ವಿ ರಾಮನ್ ಅವರ ಪಾಠದ ಬಗ್ಗೆ ಪ್ರಶ್ನೋತ್ತರಗಳು, ಅದಕ್ಕೆ ಗ್ಲಾಸರೀಸು, ಹಾಗೆ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಒಂದು ಕ್ವಿಜ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. Okay, let us start. Come to the glossary. Glossary. Give up. Give up means leave, stop, surrender. Right? Give up means leave, stop, surrender. ಅಂತಂದ್ರೆ ಸರೆಂಡರ್ ಅಂತಂದ್ರೆ ಬಿಟ್ಟು ಬಿಡು. ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡೋದು. ಲೀವ್, ಸ್ಟಾಪ್, ಬಿಟ್ಟು ಬಿಡು. ಸೆಕ್ಯೂರ್. ಸೆಕ್ಯೂರ್ ಮೀನ್ಸ್ ಅಪ್ಟೈನ್, ಪಡೆದುಕೋ ಅಂತ ಅರ್ಥ. ಪುಟ್ ಅಪ್ ವಿತ್. ಪುಟ್ ಅಪ್ ವಿತ್ ಮೀನ್ಸ್ ಬಿಯರ್, ಟಾಲರೇಟ್, ಸಹಿಸ್ಕೊಳ್ಳೋದು, ತಡ್ಕೊಳ್ಳೋದು ಅಂತ ಅರ್ಥ. ಫಿಶ್ ಔಟ್ ಆಫ್ ವಾಟರ್. ಫಿಶ್ ಔಟ್ ಆಫ್ ವಾಟರ್. ಎ ಪರ್ಸನ್ ಹೂ ಫೀಲ್ಸ್ ಅನ್ಕಂಫರ್ಟಬಲ್. ಎ ಪರ್ಸನ್ ಹೂ ಫೀಲ್ಸ್ ಅನ್ಕಂಫರ್ಟಬಲ್ ಆರ್ awkward because he or she feels he or she does not belong to the company he or she is in. ಅಂದರೆ ತನ್ನ ಸ್ವಂತ ಅಥವಾ ಸ್ವಾಭಾವಿಕ ವಾತಾವರಣದಿಂದ ಹೊರಗಾದವನು ಅಥವಾ ಪರಿಸ್ಥಿತಿಗೆ ಬದಲಾಗುವಂತಹದಕ್ಕೆ ಫಿಶ್ ಔಟ್ ಆಫ್ ದಿ ವಾಟರ್ ಅಂತ ಕರಿತೀವಿ. ಅಂದರೆ ಪರಿಸ್ಥಿತಿಯಿಂದ ಬದಲಾಗೋದು, ಬೇರೆ ಥರ ಇರೋದು. ಸೊ ಸೈಟ್. ಸೈಟ್ ಮೀನ್ಸ್ ಸೀನ್. ಸೀನ್ ಅಂದರೆ ನೋಟ. ರೈಟ್? ಬ್ಯಾನರ್. ಎ ಲಾಂಗ್ ಪೀಸ್ ಆಫ್ ಕ್ಲಾತ್ ವಿತ್ ಎ ಮೆಸೇಜ್ ಆನ್ ಇಟ್ that is carried between two poles or hung in public places. Right? ಅಂದರೆ ಅದು ನಾಮಫಲಕ ಅಂತೇಳಿ ಕರಿತೀವಿ. ಓಕೆ, ಬ್ಯಾನರ್ ಅಂತೇಳಿ ಕರಿತೀವಿ. ಓಕೆ, ಬ್ಯಾನರ್ ಅಂದರೆ ಒಂದು ಲಾಂಗ್ ಪೀಸ್ ಆಫ್ ಕ್ಲಾತ್ ವಿಚ್ ಎ ಮೆಸೇಜ್ ಆನ್ ಇಟ್. ದೊಡ್ಡ ಬಟ್ಟೆ ಮೇಲೆ ಈಗೆಲ್ಲ ನಾವು ಬ್ಯಾನರ್ಗಳನ್ನೆಲ್ಲ ಪಬ್ಲಿಕ್ ನೋಟಿಸ್ಗೋಸ್ಕರ ಬಳಸ್ತಾ ಇರ್ತೀವಲ್ವಾ, ಅದು. ರೈಟ್. ಸೊ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಮೀನ್ಸ್ ಈಗರ್ನೆಸ್, ಅಂದರೆ ಅಚ್ಚರಿ, ಆಶ್ಚರ್ಯ, ಅಚ್ಚರಿ ಅಂತ ನಾವು ಕರಿತೀವಲ್ಲ, ಸೊ ಅದನ್ನ ಈಗರ್ನೆಸ್. ರೈಟ್. ನೆಕ್ಸ್ಟ್ ರೈಟ್, ವೋಯೇಜ್. ವೋಯೇಜ್ ಮೀನ್ಸ್ ಜರ್ನಿ ಬೈ ಸಿ. ಸೊ ಜರ್ನಿ ಆನ್ ದ ಸಿ ಅಥವಾ ಜರ್ನಿ ಬೈ ಸಿ. ವಯೋಜ್. ವಯೋಜ್ ಮೀನ್ಸ್ ಜರ್ನಿ ಬೈ ಸಿ. ಮೆಟ್ರಿಕ್ಯುಲೇಷನ್. ಮೆಟ್ರಿಕ್ಯುಲೇಷನ್ ಮೀನ್ಸ್ ಈಕ್ವಲೆಂಟ್ ಟು ಟುಡೇಸ್ ಫಸ್ಟ್ ಇಯರ್ PUC. ಇವತ್ತಿನೇನು ಪ್ರಥಮ PUC ಅಂತ ಕರಿತೀವಲ್ಲ, ಅವತ್ತಿನ ಅದು. ಸೊ ಮೆಟ್ರಿಕ್ಯುಲೇಷನ್ ಅಂತೇಳಿ ನಾವು ಕರಿತಾ ಇದ್ವಿ. ಓಕೆ, ರೈಟ್. ಕಮ್ ಟು ದ question answers. Right. Answer the following questions. Who were Raman's parents? Who were Raman's parents? Chandrasekhar Iyer and Parvati Ammal were Raman's parents. Who were Raman's parents? Chandrasekhar Iyer and Parvati Ammal were Raman's parents. Right. Second question. Why was Raman not able to attend the school regularly? Why was Raman not able to attend the school regularly? Not able means unable. Right? So ಯಾಕೆ ಶಾಲೆಗೆ ರೆಗ್ಯುಲರ್ ಆಗಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ? ಸೊ ರಾಮನ್ ವಾಸ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ ಬಿಕಾಸ್ ಈ ಯೂಸ್ ಟು ಫಾಲ್ ಸಿಕ್ ನೌ ಅಂಡ್ ದೆನ್. ಅವರು ಅವಾಗ ಅವರಿಗೆ ಆರೋಗ್ಯ ಕೈ ಕೊಡ್ತಾ ಇತ್ತು, ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇತ್ತು, ಅನಾರೋಗ್ಯಕ್ಕೆ ಒಳಗಾಗ್ತಿದ್ರು. ಆ ಕಾರಣಕ್ಕಾಗಿ ಅವರು ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ವೇರ್ ಡಿಡ್ ಹಿ ಕಂಪ್ಲೀಟ್ ಈಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್? ವೇರ್ ಡಿಡ್ Raman complete his intermediate examination? He completed his intermediate examination from Hindu College. Where did he complete his intermediate examination? He completed his intermediate examination from Hindu College. Come to the fourth question. What subjects did his relative advise him to take for BA? BA ಅಲ್ಲಿ ಯಾವ ವಿಷಯವನ್ನು ತೆಗೆದುಕೊಳ್ಳಿಕ್ಕೆ ಅವರ ಸಂಬಂಧಿಕರು ಅವನಿಗೆ ಅಡ್ವೈಸ್ ಮಾಡ್ತಾರೆ, ಸಲಹೆಯನ್ನು ಕೊಡ್ತಾರೆ. ಈಸ್ ರಿಲೇಟಿವ್ಸ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಫಾರ್ BA. ಅವನಿಗೆ ಆರೋಗ್ಯದಲ್ಲಿ ಅವಾಗವಾಗ ತೊಂದರೆ ಆಗ್ತಿರೋದ್ರಿಂದ ಸೈನ್ಸ್ ತಗೊಳ್ಳೋದು ಬೇಡ, ನೀನು ಇತಿಹಾಸ ಮತ್ತು ಎಕನಾಮಿಕ್ಸ್ಗಳನ್ನು, ಇತಿಹಾಸ ಮತ್ತು ಅರ್ಥಶಾಸ್ತ್ರ ತೆಗೆದುಕೋ BAಯಲ್ಲಿ ಅಂತೇಳಿ ಅವರ ರಿಲೇಟಿವ್ಸ್ ಸಂಬಂಧಿಕರು ಅಡ್ವೈಸ್ ಮಾಡ್ತಾರೆ, ಸಲಹೆಯನ್ನು ಕೊಡ್ತಾರೆ. ರೈಟ್. ಕಮ್ ಟು ದ ಕ್ವಶನ್ ನಂಬರ್ 5th. ವೈ ಕುಡ್ ನಾಟ್ ರಾಮನ್ ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್? ರಾಮನ್ ಅವರು ಹೈಯರ್ ಸ್ಟಡೀಸ್ ಯುನೈಟೆಡ್ ಕಿಂಗ್ಡಮ್ಗೆ, UKಗೆ ಯಾಕೆ ಹೋಗೋಕ್ಕಾಗಲಿಲ್ಲ? ರಾಮನ್ ಕುಡ್ ನಾಟ್ ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಬಿಕಾಸ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೈನ್. ಪುನಃ ಅವರ ಆರೋಗ್ಯ ಹದಗೆಡುತ್ತದೆ. ರಾಮನ್ ಕುಡ್ ನಾಟ್ ಗೋ ಟು ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಬಿಕಾಸ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೈನ್. ಮತ್ತೆ ಅವರ ಆರೋಗ್ಯ
ಕೈ ಕೊಡುತ್ತೆ, ಹಂಗಾಗಿ ಅವರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಓಕೆ, so see, to answer the following questions. How long did he work at Kolkata University? How long did he work at Kolkata University? Kolkata Universityಲಿ ಎಷ್ಟು ವರ್ಷಗಳ ಕಾಲ ಅವರು ಕೆಲಸವನ್ನು ಕಾರ್ಯಭಾರವನ್ನು ನಿರ್ವಹಿಸಿದ್ರು, ಕೆಲಸವನ್ನು ಮಾಡಿದ್ರು? He worked for 15 years at Kolkata University. He worked for 15 years at Kolkata University. Second question. What made Raman give up the highly paid post of Special Accountant General? These are 2 marks questions. Okay, right. So what made Raman give up the highly paid post of Special Accountant General? His keen interest in science made him to give up the post of Special Accountant General. Special Accountant General ಅಂತಕ್ಕಂಥ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸ್ಯಾಲ್ರಿ, ವೇತನ ಇರ್ತಕ್ಕಂಥ ಕೆಲಸವನ್ನು ಕೂಡ ಅವರು ಬಿಡ್ತಾರೆ. ಗಿವ್ ಅಪ್ ಅಂದರೆ ಬಿಟ್ಬಿಡ್ತಾರೆ. ಕೀನ್ ಇಂಟ್ರೆಸ್ಟ್ ಇನ್ ಸೈನ್ಸ್, ಅವ್ರಿಗೆ ವಿಜ್ಞಾನದಲ್ಲಿ ಅತೀವವಾಗಿರ್ತಕ್ಕಂಥ ಆಸಕ್ತಿ ಇರುತ್ತೆ, ಹಂಗಾಗಿ ಒಳ್ಳೆ ಸ್ಯಾಲ್ರಿ ಇರ್ತಕ್ಕಂಥ ಸಂಬಳವನ್ನು ಕೂಡ ಅವರು ಕೂಡ ಬಿಟ್ಟು ವಿಜ್ಞಾನದಲ್ಲಿ, ಸೈನ್ಸಲ್ಲಿ ಮತ್ತು ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳುವಂಥ ಆಸಕ್ತಿಯನ್ನು ಉಳ್ಳವರಾಗ್ತಾರೆ. ಹೌ ಡಿಡ್ ಸೋವಿಯತ್ ಯೂನಿಯನ್ ಹಾನರ್ ಹಿಮ್? ಸೋವಿಯತ್ ಯೂನಿಯನ್ ಅವರಿಗೆ ಹೇಗೆ ಹಾನರ್ ಮಾಡ್ತು? ಸೋವಿಯತ್ ಯೂನಿಯನ್ ಹಾನರ್ಡ್ ಹಿಮ್ ಬೈ ಅವಾರ್ಡಿಂಗ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್ ಅನ್ನು ಕೊಡುವುದರ ಮುಖಾಂತರ ಅವರನ್ನು ಸೋವಿಯತ್ ಯೂನಿಯನ್ ಗೌರವಿಸುತ್ತದೆ. ಕಮ್ ಟು ದ 3 or 4 marks questions. ಓಕೆ, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ರಾಮನ್ ಈವನ್ ಆಸ್ ಎ ಬಾಯ್ ಹ್ಯಾಡ್ ಎ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್? ಅವರಿಗೆ ವಿಜ್ಞಾನದಲ್ಲಿ ಅತಿ ಹೆಚ್ಚು ಒಂದು ಆಸಕ್ತಿಯನ್ನು ಮೂಡಲಿಕ್ಕೆ ಕಾರಣ ಏನು? ವಾಟ್ ಮೇಕ್ಸ್ ಯು ಥಿಂಕ್ ದಟ್ ರಾಮನ್ ಈವನ್ ಆಸ್ ಎ ಬಾಯ್ ಹ್ಯಾಡ್ ಎ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್? ಸೊ ಈವನ್ ಆಸ್ ಎ ಬಾಯ್ ರಾಮನ್ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಡೈನಮೋ. ಡೈನಮೋ ಅವರು ಚಿಕ್ಕವರಿದ್ದಾಗಲೂ ಕೂಡ, ವಿದ್ಯಾರ್ಥಿ ದಶೆಯಿಂದಲೂ ಕೂಡ ವಿಜ್ಞಾನದ ಬಗ್ಗೆ ತುಂಬ ಆಸಕ್ತಿಯನ್ನು ಉಳ್ಳವರಾಗಿದ್ದರು. ಹಾಗಾಗಿ ಒಂದು ಡೈನಾಮೋದ ಮಾದರಿಯನ್ನು ಕೂಡ ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ತಯಾರು ಮಾಡಿರ್ತಾರೆ. ಹಿ ವಾಸ್ ಎ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್. ಸೊ ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್ ಹಿ ಬಾರೋಡ್ ಸೈನ್ಸ್ ಬುಕ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದೆಮ್. ಅವ್ರು ಏನು ಮಾಡ್ತಾಯಿದ್ರು, ಕಾಲೇಜ್ ದಿನಗಳ ಪ್ರಾಥಮಿಕ ಹಂತದಲ್ಲಿಯೇ ವಿದ್ಯಾಭ್ಯಾಸ ವಿದ್ಯಾರ್ಥಿ ಆಗಿದ್ದಾಗಲೇ, ವಿದ್ಯಾರ್ಥಿ ದಶೆಯಿಂದಲೇ ಅವರಿಗೆ ಬಹಳಷ್ಟು ಆಸಕ್ತಿ ಇತ್ತು. ಒಂದ್ಸಲ ಅವರು ಡೈನಾಮೋ ಎಂಬ ಒಂದು ಮಾದರಿನ ತಯಾರು ಮಾಡ್ತಾರೆ. ಇವರು ಅನೇಕ ವಿಜ್ಞಾನ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಅವರು ವಿದ್ಯಾರ್ಥಿ ಆಗಿದ್ದರೆ ಕಾಲೇಜಿನ ಅವರ ವಿದ್ಯಾರ್ಥಿಗಳಿಂದ ಪುಸ್ತಕಗಳನ್ನು ಪಡೆದು ಅವರು ಓದ್ತಾ ಇದ್ರಂತೆ. ವೈ ಡಿಡ್ ರಾಮನ್ಸ್ ರಿಲೇಟಿವ್ ಆಸ್ಕ್ ರಾಮನ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್? ಹೌ ಡಿಡ್ ರಾಮನ್ ರಿಯಾಕ್ಟ್ ಇಟ್? ಅವನಿಗೆ ಆವಾಗ ಆರೋಗ್ಯ ಹದಗೆಡ್ತಾ ಇರೋದ್ರಿಂದ ಅವರ ರಿಲೇಟಿವ್ಸ್, ಸಂಬಂಧಿಕರು ಅವನಿಗೆ ಆರ್ಟ್ಸ್ ಸಬ್ಜೆಕ್ಟ್ಸ್ ಅಂತ ತೆಗೆದುಕೊಂಡ್ರೆ ಸೂಚಿಸ್ತಾರೆ. ಅದಕ್ಕೆ ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ? ಸೊ ಹಿಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್ ವಿಚ್ ವುಡ್ enable him to appear for competitive examination and get highest jobs in the government. But Raman did not like it. He took science for his BA and MA examination, secured first class. ಆದರೆ ಆರೋಗ್ಯ ಬೇರೆ ಕೈ ಕೊಡ್ತಾ ಇತ್ತು, ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೋಸ್ಕರ ಅನುಕೂಲ ಆಗ್ತದೆ ಅಂತ ಕಾರಣಕ್ಕೆ ಅವ್ರ ರಿಲೇಟಿವ್ಸ್ ಏನು ಮಾಡ್ತಾರೆ, ಅವನಿಗೆ ರಾಮನ್ ಅವರಿಗೆ ಆರ್ಟ್ಸ್ ಸಬ್ಜೆಕ್ಟ್ಸ್ಗಳನ್ನು, ಕಲಾ ವಿಷಯವನ್ನು ತೆಗೆದುಕೊಳ್ಳಿಕ್ಕೆ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ವಿಚ್ ವುಡ್ ಎನೇಬಲ್ ಹಿಮ್ ಟು ಅಪಿಯರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಈ ಕಾಂಪಿಟೇಟಿವ್ ಎಕ್ಸಾಮ್ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಗೆಟ್ ಹೈಯೆಸ್ಟ್ ಜಾಬ್ ಇನ್ ದ ಗೌರ್ಮೆಂಟ್ ಅಂತೇಳಿ ಸರ್ಕಾರಕ್ಕೆ ಉದ್ಯೋಗ ಪಡ್ಕೊಳ್ಬೋದು ಅನ್ನೋ ಉದ್ದೇಶ ಅವ್ರು ಹೇಳ್ತಾರೆ. ಬಟ್ ರಾಮನ್ ಡಿಡ್ ನಾಟ್ ಲೈಕ್ ಇಟ್. ರಾಮನಿಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ. ಈ ಟುಕ್ ಸೈನ್ಸ್ ಫಾರ್ ಹಿಸ್ BA. ಹಾಗಾಗಿ ವಿಜ್ಞಾನ ವಿಷಯವನ್ನೇ ಅವರು BAಯಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಆ್ಯಂಡ್ ಈವನ್ MA ಎಕ್ಸಾಮಿನೇಷನ್ ಅಂಡ್ ಸೆಕ್ಯೂರ್ಡ್ ಫಸ್ಟ್ ಕ್ಲಾಸ್. MAಯಲ್ಲೂ ಕೂಡ ಅವರು ವಿಜ್ಞಾನ ವಿಷಯದನೇ ಮಾಸ್ಟರ್ ಡಿಗ್ರಿಯಲ್ಲೂ ಕೂಡ ಅದನ್ನು ಮಾಡ್ತಾರೆ. ವಾಟ್ ವಾಸ್ ರಾಮನ್ಸ್ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಲೈಫ್? ಅವರ ಮೊದಲೇ ಡಿಸಪಾಯಿಂಟ್ಮೆಂಟು ಯಾವುದು? ಸೊ ಆಫ್ಟರ್ ಇಸ್ MA, ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ಸ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್, ಬಟ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್ ಅಂಡ್ he could not go. This was the greatest disappointment in his life. Disappointment ಅಂದರೆ ತುಂಬ ನಿರಾಸಕ್ತಿ ಉಂಟಾಗುತ್ತೆ. ಯಾವಾಗ ಅಂತಂದರೆ ಅವರು ಹೈಯರ್ ಸ್ಟಡೀಸ್ಗೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತಾರೆ. ಬಟ್ ಅವರ ಆರೋಗ್ಯ ಕೈ ಕೊಟ್ಟಿದ್ದರಿಂದ, ವ್ಯತ್ಯಯ ಆಗಿದ್ದರಿಂದ ಆರೋಗ್ಯದಲ್ಲಿ ಅವ್ರಿಗೆ ಹೋಗ್ಲಿಕ್ಕಾಗಲ್ಲ. ಇದು ಅವರಿಗೆ ಒಂದು ಮೊದಲನೇ ಒಂದು ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ದಿಸ್ ವಾಸ್ ದ ಗ್ರೇಟ್ ಡಿಸಪಾಯಿಂಟ್ಮೆಂಟ್ ಇನ್ ಹಿಸ್ ಲೈಫ್. ರೈಟ್. Question number 4. Why was Raman not happy with the post of Deputy Accountant General? ಅಂತ ಒಳ್ಳೆ ಹುದ್ದೆ ಸಿಕ್ಕಿದ್ರು ಕೂಡ ಯಾಕೆ ಅವರಿಗೆ ಅದರಲ್ಲಿ ಅದು ಸಂತೋಷವನ್ನು ತಂದು ಕೊಡಲಿಲ್ಲ? Raman was not happy. How could a scientist like Raman put up with the life of Deputy Accountant General?
He felt like a fish out of the water in his new post, but he still hopes of becoming a scientist. ಯಾಕೆಂದ್ರೆ ಅವ್ರಿಗೆ ಈ ಲವ್ ಸೈನ್ಸ್, ವಿಜ್ಞಾನದ ತುಂಬ ಆಸಕ್ತಿ ಇತ್ತು ಅವ್ರಿಗೆ, ಅದು ಅವರ ಆಸಕ್ತಿಯ ವಿಷಯವೂ ಆಗಿತ್ತು. ಸೊ ಆಸ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್, he made a model of dynamo. He read the science books. He was not he could attend the classes regularly. He got first class in the matriculation examination. He passed the intermediate examination from the Hindu college and joined Presidency college. ಸೊ ದಿಸ್ ಆಲ್ ಅವ್ರಿಗೆ ಏನು ತೋರಿಸುತ್ತೆ ಅಂತಂದರೆ ಅವರಲ್ಲಿ ಆಸಕ್ತಿ, ವಿಜ್ಞಾನದಲ್ಲಿ ಇರ್ತಕ್ಕಂಥ ಆಸಕ್ತಿಯನ್ನು ಅದು ತೋರಿಸ್ತದೆ. ಯಾಕೆಂದರೆ ಸಿ ವಿ ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಅವರಿಗೆ ಒಬ್ಬ ಗ್ರೇಟ್ ಸೈಂಟಿಸ್ಟ್ ಆಗಬೇಕು ಅನ್ನೋಂಥ ಆಸಕ್ತಿ ಇತ್ತು ಅಲ್ವಾ. ಹಾಗಾಗಿ ಆ ಹುದ್ದೆನೂ ಕೂಡ ಅವರಿಗೆ ಮುಖ್ಯ ಆಗಲಿಲ್ಲ ಅಥವಾ ಸಂತೋಷನ ತಂದು ಕೊಡಲಿಲ್ಲ. ಇಟ್ ಕಮ್ ಟು ದ ಕ್ವಶನ್ ನಂಬರ್ 5. How can you say that Raman had not lost interest in science when he was a Deputy Accountant General? So Raman's interest for science was alive when he saw a banner in building which was printed, the Indian Association of Scientists. At the sight of the banner, Raman got off the moving train and went to meet the scientist. In Rangoon, he learned that in his institution, he had bought a piece of modern scientific apparatus. He hurriedly put on his class and went to his interest in sciences was still alive and he had not lost interest in science. So Raman interest for science was alive. ಅವರ ವಿಜ್ಞಾನದ ಕಲಿಕೆಯಲ್ಲಿ ತುಂಬ ಅವ್ರ ಜೀವಂತಿಕೆ ಇತ್ತು, ಜೀವಂತವಾಗಿತ್ತು. ಅವರಲ್ಲಿ ನಾನು ವಿಜ್ಞಾನಿ ಆಗಬೇಕು ಅಂತಕ್ಕಂಥದ್ದು ತುಂಬ ಆಸಕ್ತಿ ಇತ್ತು. ವೆನ್ ಈ ಸಾಯಿ ಬ್ಯಾನರ್ ಇನ್ ಬಿಲ್ಡಿಂಗ್, ಒಂದ್ಸರಿ ಅವರಾಗೆ ಟ್ರೈನಲ್ಲಿ ಹೋಗ್ತಾ ಇರುವಾಗ ಅಕೌಂಟೆಂಟ್ ಜನರಲ್ ಆಗಿ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗುವ ಸಂದರ್ಭದಲ್ಲಿ ಈ ಸಾಯಿ ಬ್ಯಾನರ್, ಒಂದು ಬ್ಯಾನರ್ನ ನೋಡ್ತಾರೆ. ಇನ್ ಬಿಲ್ಡಿಂಗ್ ವಿಚ್ ವಾಸ್ ಪ್ರಿಂಟೆಡ್ ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂತ ಹೇಳಿ ಒಂದು ಬ್ಯಾನರಲ್ಲಿ ಒಂದು ವಿಜ್ಞಾನಿಗಳು, ಭಾರತೀಯ ವಿಜ್ಞಾನ ಅಸೋಸಿಯೇಷನ್ ಒಂದು ಸಂಸ್ಥೆ, ವಿಜ್ಞಾನ ಒಂದು ಸಂಸ್ಥೆ ಅಂತಕ್ಕಂಥ ಒಂದು ಬ್ಯಾನರ್ ನೋಡಿ ಒಂದು ಕಾರ್ಯಕ್ರಮ ನಡೀತಿರುತ್ತೆ. ಅಟ್ ದ ಸೈಟ್ ಆಫ್ ದಿ ಬ್ಯಾನರ್, ಆ ಬ್ಯಾನರ್ ನೋಡಿದಾಗ ರಾಮನ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನ್, ಅಂದರೆ ಹೋಗುವಂಥ ಟ್ರೈನಿಂದಲ್ಲಿ ಅವರು ಅಲ್ಲಿಂದ ಜಂಪ್ ಮಾಡ್ತಾರೆ. ಅಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್, ವಿಜ್ಞಾನಿಗಳನ್ನು ಭೇಟಿ ಮಾಡ್ಲಿಕ್ಕೆ ಹೋದ್ರು. ಇನ್ ರಂಗೂನ್ ಈ ಲರ್ನ್ ದಟ್, ರಂಗೂನ್ನಲ್ಲಿದ್ದಾಗ ಈ ಲರ್ನ್ ದಟ್ an institution had bought a piece of modern scientific apparatus, right? ಸೊ ಆ ಥರ ಒಂದು ಆಪರೇಟರ್ಸ್ ಅಂತಂದರೆ ಟೆಕ್ನಿಕಲ್ ಎಕ್ವಿಪ್ಮೆಂಟ್, ರೈಟ್. ಈ ಹಾರಿಡ್ಲಿ ಅಂದರೆ ಕ್ವಿಕ್ಲಿ ಅವರು, ಸೊ ಡೂ ಸಮಥಿಂಗ್ ಕ್ವಿಕ್ಲಿ, ಪುಟ್ ಆನ್ ಈಸ್ ಕ್ಲಾಸ್ ಆ್ಯಂಡ್ ವೆಂಟ್ ಟು ಈಸ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಸೈನ್ಸ್ ವಾಸ್ ಸ್ಟಿಲ್ ಅಲೈವ್, ಈ ಹ್ಯಾಡ್ ನಾಟ್ ಲಾಸ್ಟ್ ಇಂಟ್ರೆಸ್ಟ್ ಇನ್. ಹಂಗಾಗಿ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಅಲ್ಲಿ ಅವರನ್ನು ಅಂತ ಒಂದು ಒಳ್ಳೆ ಹುದ್ದೆಯನ್ನು ತೊರೆದು ಕೂಡ ಅವರು ಅಲ್ಲಿ ಹೋಗಿ ವಿಜ್ಞಾನದಲ್ಲಿ ತನ್ನ ಆಸಕ್ತಿಯನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡ್ತಾರೆ. ಕಮ್ ಟು ದ ಎಕ್ಸ್ಟಾಕ್ಸ್. ಓಕೆ, ಐ ಹ್ಯಾವ್ ಅಡ್ಮಿಟೆಡ್ ಯು ಟು ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಯುವರ್ ಕ್ಯಾರೆಕ್ಟರ್. ಒಂದ್ಸಾರಿ ವಿಜ್ಞಾನಿಗಳದ್ದು ವಿದ್ಯಾರ್ಥಿಗಳ ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂದಲ್ಲಿ ಒಬ್ಬ ವಿದ್ಯಾರ್ಥಿ ಬರ್ತಾನೆ. ಆ ವಿದ್ಯಾರ್ಥಿ ತುಂಬ ಅಷ್ಟೇನು ಜಾಣನಿರಲ್ಲ, ಎಲ್ಲ ಪ್ರಶ್ನೆ ಉತ್ತರನೂ ಹೇಳಲಿಕ್ಕೆ ಆಗಲ್ಲ ಅವನಿಗೆ. ಆದರೆ ಅವನಿಗೆ ಬಂದಿದ್ದರಿಂದ ಅವ್ರಿಗೇನು ಮಾಡ್ತಾರೆ, TID ಅನ್ನು ಕೊಡ್ತಾರೆ, ಬಂದಿರತಕ್ಕಂಥ ಬಸ್ ಚಾರ್ಜ್ ಮತ್ತು ಖರ್ಚನ್ನು ಕೊಡ್ತಾರೆ. ಆದರೆ ಇವರು ಕೊಟ್ಟಿರ್ತಕ್ಕಂಥ ಹಣ ವಿದ್ಯಾರ್ಥಿ ಮನೆಗೆ ನೋಡಿಕೊಂಡಾಗ ಹಣ ಜಾಸ್ತಿ ಅದು ಅವನ ಗಮನಕ್ಕೆ ಬರುತ್ತೆ. ಆಗ ಅವನೇನು ಮಾಡ್ತಾನೆ, ಅದನ್ನು ಹಿಂದಿರುಗಿಸ್ಲಿಕ್ಕೆ ವಾಪಸ್ ಬರುವ ಸಂದರ್ಭದಲ್ಲಿ ವಾಪಸ್ ಕೊಡಲಿಕ್ಕೆ ಬರ್ತಾನೆ. ಆಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಅವನ ಹಾನೆಸ್ಟಿಯನ್ನು ಮೆಚ್ಕೊಳ್ತಾರೆ. ಹಾಗಾಗಿ ಅವನು ಅಷ್ಟು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಲಿಂದರೂ ಕೂಡ ಅವನ ಹಾನೆಸ್ಟಿಯನ್ನು ಗುರುತಿಸಿ ಅವರು ಈಗ ಹೇಳ್ತಾರೆ, ಹ್ಯಾವ್ ಅಡ್ಮಿಟೆಡ್ ಯು ಟು ಇನ್ಸ್ಟಿಟ್ಯೂಟ್ ಬಿಕಾಸ್ ಆಫ್ ಯುವರ್ ಕ್ಯಾರೆಕ್ಟರ್. ನಿನ್ನ ಒಳ್ಳೆಯ ಹಾನೆಸ್ಟಿನೆಸ್ ನನಗೆ ಇಷ್ಟ ಆಗಿದೆ, ಹಾಗಾಗಿ ನನಗೆ ಇಲ್ಲಿ ಅಡ್ಮಿಷನನ್ನು ಕೊಡ್ತೀನಿ, ದಾಖಲೆಯನ್ನು ಮಾಡ್ಕೊಳ್ತೀನಿ ಅಂತೇಳಿ ಹೇಳ್ತಾರೆ. ಹೂ ಸೆಡ್ ದಿಸ್? ಸರ್ ಸಿ ವಿ ರಾಮನ್ ಸೆಡ್ ದಿಸ್. ವೈ ಡಿಡ್ ರಾಮನ್ ಗೇವ್ ಅಡ್ಮಿಷನ್ ಟು ದ ಕ್ಯಾಂಡಿಡೇಟ್? ಕ್ಯಾಂಡಿಡೇಟ್ಗೆ ಯಾಕೆ ಅವರು ಅಡ್ಮಿಷನ್ ಕೊಡ್ತಾರೆ? ಬಿಕಾಸ್ ರಾಮನ್ ಲೈಕ್ ದ ಕ್ಯಾಂಡಿಡೇಟ್ಸ್ ಆನೆಸ್ಟಿ ಆ್ಯಂಡ್ ಅಡ್ಮಿಟೆಡ್ ಹಿಮ್ ಟು ದ ಇನ್ಸ್ಟಿಟ್ಯೂಟ್. ಅವನಲ್ಲಿರ್ತಕ್ಕಂಥ ಆನೆಸ್ಟಿಯನ್ನು ನೋಡಿಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ. ಹಾಗಾಗಿ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತಾರಲ್ವ. ಹಾಗಾಗಿ ಅವರ ಆನೆಸ್ಟಿಯನ್ನು ನೋಡ್ಬಿಟ್ಟವರು ಅವರ ಇನ್ಸ್ಟಿಟ್ಯೂಷನಲ್ಲಿ ಅವನನ್ನು ವಿದ್ಯಾರ್ಥಿಯನ್ನು ದಾಖಲೆ ಮಾಡಿಕೊಂಡು ನಿನ್ನನ್ನು ಉತ್ತಮವಾಗಿ ನಿನಗೆ ವಿದ್ಯಾಭ್ಯಾಸವನ್ನು ಕಲಿಸಿ ನಿನಗೆ ತರಬೇತಿಯನ್ನು ಕೊಟ್ಟು ನೀನು ಒಳ್ಳೆ ವಿಜ್ಞಾನಿಯನ್ನಾಗಿ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಸೊ ಡ್ಯೂರಿಂಗ್ ಈ ಸ್ಕೂಲ್ ಡೇಸ್ ಈ ಬಾರೋಡ್ ಸೈನ್ಸ್ ಬುಕ್ಸ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್. ಹೌದಲ್ವಾ, ಅವ್ರ ಚಿಕ್ಕ ವಯಸ್ಸಿನಲ್ಲೇ ಶಾಲೆಯ ವಿದ್ಯಾರ್ಥಿ ಇದ್ದಾಗ ಕಾಲೇಜಿನ ಪುಸ್ತಕಗಳನ್ನು ಅವರು ಓದ್ತಾ ಇದ್ರಂತೆ. ಸೊ ಹೂ ಡಸ್ ಹಿ ರೆಫರ್ ಟು? ಇಲ್ಲಿ ಹಿ ಅಂತಂದರೆ ಯಾರು? ಹಿ ಬಾರೋಡ್, ಹಿ ಅಂದರೆ ಯಾರು ಅಂದರೆ, ಸೊ ಹಿ ರೆಫರ್ಸ್ ಟು ಸರ್ ಸಿ ವಿ ರಾಮನ್. ವೈ ಹಿ ಬಾರೋಡ್? ಸೊ
ಸೊ ಬಿಕಾಸ್ ಈ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಸೈನ್ಸಲ್ಲಿ ತುಂಬ ಆಸಕ್ತಿ ಇತ್ತು, ಹಾಗಾಗಿ ವಿಜ್ಞಾನದ ಪುಸ್ತಕಗಳನ್ನು ಅವರು ಕಾಲೇಜ್ ವಿದ್ಯಾರ್ಥಿಗಳಿಂದ ಪಡೆದು ಅವರು ಓದ್ತಾ ಇದ್ರು ಅಂತಕ್ಕಂಥದ್ದು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್. ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಫಾರ್ಮಲ್ ಕ್ವಿಜ್. ಓಕೆ, ರೈಟ್. ಸಿ ವಿ ರಾಮನ್ ವಾಸ್ ಎ ಗ್ರೇಟ್, right? Option A, student, scientist, teacher, scholar. So C V Raman was a great scientist. Option B, right answer, right? So C V Raman was a great scientist, right? Sir C V Raman was born on option A, 7th November 1888, 8th November 1888, 9th November 1888, 10th November 1890. The right option is 7th November 1888. Sir C V Raman was born on 7th November 1888. Come to the third question. Raman studied his high school at Hindu College, option B, Presidency College, C, United Kingdom, option D, Calcutta University. So the right option is in A, Hindu College. Raman studied his high school at Hindu College. Next question. Raman passed the intermediate examination at option A, Calcutta, option B, Bangalore, option C, Visakhapatnam, option D, Tamil Nadu, right? The right option is C, Visakhapatnam. So Raman passed the intermediate examination at Visakhapatnam, right? Raman passed his MA in January 1917, 1907, 1807, 1903. The right option is option B, 1907. Raman passed his MA in January 1907. Raman was appointed as a special accountant general in, so option A, 1888 at Bangalore, 1911 at Kolkata, 1970 at Visakhapatnam, 1930 in Tirchi, right? So Sir C V Raman was appointed as special accountant general in 1911 at Kolkata, right? Question number 7. Raman was appointed as a deputy accountant general in, right, 1907 at Kolkata, 1911 at Bangalore, 1930 at Tirchi, 1957 at Visakhapatnam. So Raman was appointed special accountant general, right? So sorry. So Raman was appointed as a, the question is repeated, sorry, right? 1911, right? Option A, 1911 at Kolkata, 1911 at Bangalore, 1930 at Tirchi, and 1957 at Visakhapatnam. Right? Raman worked in Kolkata University for about dash. So Raman worked in Kolkata University for about 12 years, 15 years, 10 years, 18 years. The right option is 15 years. Raman worked in Kolkata University for 15 years. Raman became the director of Indian Institute at Kolkata, Bangalore, Visakhapatnam, Tirchi. The right option is Bangalore. Raman became the director of Indian Institute at Bangalore. Raman Research Institute was started in 1948. The right, so first option A, 1917, 1907, option C, 1970, D, 1948. The Raman Research Institute was started in 1948. Raman was a great scientist in dash, physics, chemistry, biology, history. The right option is physics. Raman was a great scientist in physics. Raman was awarded the Nobel Prize for the discovery of Raman effect in 1930, 1954, 1970, 1957. The right option is option A. Raman was awarded the Nobel Prize for his discovery of Raman effect in 1930. In 1927, Raman was knighted dash and became Sir C V Raman. So in 1927, Raman was knighted by, right, King George V, Queen Victoria, George Bush, King George II. So the right option is King George V. Question number 14. In 1954, Raman was awarded by dash, Padma Bhushan, Arjuna Award, Bharata Ratna, Eklavya Award. In 1954, the Padma Bhushan Award. In 1954, Raman was
awarded by Bharata Ratna. The Soviet Union honored Raman by awarding the International Lenin Prize in option A 1807, 1957, 1911, 1954. Right? Option is 1957. Question number 16. Raman was died on uh, died on right at the age of 82, right? So died on 21st November 1972, 21st November 1970, 11th November 1977, 22nd November 1958. Raman was died on 21st November 1970, right? Right. So Raman was died on 21st November 1970. Raman was awarded the Nobel Prize for his work on scattering of light, robot, dynamo, telescope. So right option is option A. Raman was awarded the Nobel Prize for his work on scattering of light. Question number 18. Raman was born on 7th November 1889 in, so option A Bangalore, Tiruchi, Mumbai, Kolkata. The right option is Tiruchi. Raman was born on 7th November 1889 in Tiruchi. Right. Question number 19. Raman had made up his mind to study science. He took biology, botany, physics, chemistry. The right option is physics. Right? Okay. Question number right. Question number 20. Raman would forget all about food and rest while he was at work. Right. Question number 20. Raman would forget all about food and rest while he was at work, at home, at office, at work, at reading. Right. The right option is at work. Right. Raman would forget all about food and rest while he was at work. Okay. This is all about the informal piece. Right. ಓಕೆ ವಿದ್ಯಾರ್ಥಿಗಳು ಇವತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ 8ನೇ ತರಗತಿಯ ಸಸ್ಯಗ್ರಾಮನ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸು ಆ್ಯಂಡ್ ದೆನ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮಲ್ ಕ್ವಿಸ್ ಬಗ್ಗೆ ತಿಳ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ. ಇದರಿಂದ ನಿಮಗೆ ಲಾಭ ಆಗಿದೆ ಅಂತ ಭಾವಿಸ್ತಾ ಸೊ ಇದನ್ನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಷಯಗಳಿಗಾಗಿ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಂಜಾಯ್ ಇಂಗ್ಲೀಷ್ ಕ್ಲಾಸ್ ರೂಮ್. ಫಾರ್ ನೋಟ್ಸ್ ವಿಸಿಟ್ ಮೈ ಬ್ಲಾಗ್ jampanna@blogspot.com. Okay. Thank you.